ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ಇವತ್ತು ಏನು ಸ್ಪೆಷಲ್ ಬ್ಲಾಗ್ ಅಂದರೆ ಬೆಟ್ಟದ ಬ್ಲಾಗು. ಬೆಟ್ಟಕ್ಕೆ ಹೋಗ್ತಿದ್ದೀವಿ, ರೆಡಿಯಾಗಿದ್ದೀವಿ. ಈಗ ಜಸ್ಟ್ ಟೈಮು 10 ಗಂಟೆ. ಇವಾಗ ಅಲ್ಲಿ ದಡಮೂರು ಮುಗಿಸ್ಕೋಬೇಕು. ಪ್ರತು ಹತ್ರ ಗಾಡೀಲಿ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿ ಕಾರ್ ಮಾಡಿದ್ದಾರೆ, ಅಲ್ಲಿಂದ ಹೋಗಬೇಕು. ಇವಾಗ ರೆಡಿಯಾಗಿದ್ದೀವಿ, ಹೊರಡ್ಬೇಕೀಗ. ಪಾಪ ಬಂತಾ? ನಡಿ ಹೋಗೋಣ, ಅಲ್ಲೋಗಿ ಸಿಗ್ತೀನಿ. ಏ ಇತ್ತ ಬಾ ಸಿನಿಮಾ ಬಿಸ್ಲು. ಮಡ್ಬಿಡೋಗೋಲ್ಲ ಅಕ್ಕ. ಇರಮ್ಮ, ನಮ್ಮ ಬಿಡ್ಬಿಟ್ಟಲ್ಲಿ ಹೋದಾರಮ್ಮ. ಒಬ್ರ ಕಡೆ ಬಿಡ ಬಂಗಾರ. ಬಂಗಾರಿ ಓಹೋ ಹೋ 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 ಮೇಡಮ್ದು ಔಟ್ಫಿಟ್ ನೋಡಿ ಹೆಂಗಿದ್ದು. ಬುಲ್ ಬುಲ್ ಬುಲ್. ಹಾಯ್ ಚಿರುಮನು. ಕಳ್ಳಿ ಕಳ್ಳಿ. ಬಾಯ್ ಬಾಯ್ ಮಾಡ್ತಾ ಇಲ್ಲಿ. ಇಟ್ಕಮ್ಮ ಏ ಕಳ್ಳಿ. ನಗಡ್ತಾಳ, ಅದಕ್ಕೆ ನಗಡಲ್ಲ. ಇಳಿ ತೊಡಬೇಕಂತ ಇಳಿನ ಬೇರೆ. ಇಡಿಗಿಲ್ಲ ತಗದ್ಬಿಡು ಮಮ್ಮಿ, ಇಡಿಗಿಲ್ಲ ತಳೆದು ಬಿಡು. ಬತ್ತೀನಿ ಅಂತೇಳ ಬಂದೆ. ಆ ಅಜ್ಜಿ ಇಳಿ ತೊಡದಂತ ತೊಡಿಸ್ಕ. ಒಂದ್ಸರಿ ತೆಗಿಬೇಕು ಅಷ್ಟೇ. ಬಂಗಾರಿ ಹೇಳ್ತಾರ ಫೋನ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ತೋರ್ಸಂಗ್ಬಿಟ್ಟದೆ. ಚಿನ್ಮನು ಫೋನ್ ತೋರ್ಸಿರಲ್ಲ ಮಮ್ಮಿ. ಫೋನ್ ತೋರ್ಸ್ಬಿಟ್ರಲ್ಲ. ಆಯ್ತಾಯ್ತು ಇಲ್ಲಿ ಕೊಯ್ಲಿ ಇಲ್ಲಿ ಪಾಪು. ಫೋನ್ ಹಿಡಿದ್ರೆ ಸರಿ ನೋಡ್ತಿಲ್ಲ ಕಳ್ಳಿ. ಮನೆಯಿಂದ ಲಗೇಜ್ ಎಲ್ಲ ಕಾರ್ ಮೇಲೆ ಎಲ್ಲ ಕಟ್ಬಿಟ್ಟು ಅಲ್ಲಿ ನಮ್ಮೂರಲ್ಲೇ ದೇವಸ್ಥಾನ ಐತೆ, ಅಲ್ಲಿಗೆ ಹೋಗಿ ಕಾಯಿ ಹೊಡೆದ್ಬಿಟ್ಟು ಕರ್ಪೂರ ಹಚ್ಬಿಟ್ಟು ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಕಾರ್ ಹತ್ತಿ ಸ್ಟಾರ್ಟ್ ಮಾಡಿದ್ವಿ. ಈ ಸುಬ್ಬಿ ಅಂತಂತೂ ನಾನು ನೋಡ್ತಾನೆ ಬೆಟ್ಟಕ್ಕೆ ಹೋಗೋ ತನಕ ನೋಡಿದ್ಲು ಫೋನ್. ನನ್ನ ಕಡೆ ಫೋನ್ ಇಟ್ಕೊಂಡು ಸರಿ ನನ್ನೇನು ನೋಡ್ತಲೆ. ಇಲ್ಲಿ ಕಾರಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ. ನಾನು ಏನೋ ಇದು ಬರುತ್ತೆ, ಕಾಪರೇಟ್ ಬರುತ್ತೆ ಅಂತೇಳಿ ವಾಯ್ಸ್. ಚಿನ್ನವನು ಅದ್ರ ಮ್ಯಾಗ ತಲಕಂತೀನಿ ತ್ರಿಷಾ ಅಂತ ಈ ಕರಸರ ಅದೇ ಹೆಸರನ್ನ. ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಆಂಟಿರಿಬ್ರು ಅವ್ರು ಬಸ್ಸಲ್ಲಿ ಬಂದರು. ಕಾರು ಸೀಟ್ ಹಿಡಿಯಲ್ಲ ಅಂತ ಹೆಂಗರು ಫ್ರೀ ಬಸ್ ತಾನೆ, ಅದಕ್ಕೆ ಅವ್ರು ಬಸ್ಸಲ್ಲಿ ಬಂದರು ನಗರದಿಂದ. ಮತ್ತು ನಮ್ಮ ಆಶನ ಮಕ್ಕಳು ಇಬ್ಬರು ಅವ್ರ ಜೊತೆಗೇ ಒಟ್ಟಿಗೆ ಜಾಯ್ನಾಗಿ ಎಲ್ಲ ಈ ಬಸ್ಸಲ್ಲಿ ಬರ್ತಿದ್ರೆ ನಮ್ಮ ಹಿಂದ್ಗಡೆ. ಅಟ್ಲೀಸ್ಟ್ ನಾವು ಹೋದಾಗ ಅವ್ರು ಅದೇ ಜಸ್ಟ್ ಅವರು ಬಂದರು, ನಾವು ಒಟ್ಟಿಗೆ ರೀಚ್ ಆದ್ವಿ. ಇವಳಂತೂ ಒಂದ್ಸರಿ ಹಿಂದ್ಗಡೆ ಒಂದ್ಸರಿ ಮುಂದ್ಗಡೆ ಹಂಗೆ ಬೆಟ್ಟ ಬರೋ ತನಕ ಶಿಫ್ಟ್ ಮಾಡ್ಕೊಂಡೇ ಬತ್ತಿದ್ಲು. ನಾನು ನೋಡೋದು ಸರಿ ಹೇಳೋಕೆ ಶುರು ಮಾಡ್ಬಿಡೋಳು, ನಾನು ಬರ್ತೀನಿ ಅಂತಂತ. ಮತ್ತು ಕರ್ಕೊಂಡು ಕೂರಿಸ್ಕೊಂಡಿದ್ದಲ್ಲಿ ಸಾಂಗ್ ಹಾಕಿದ್ದಾರೆ, ಅದಕ್ಕೆ ಇಬ್ಬರು ಜಾಲಿ ಮಾಡ್ಕೊಂಡು ಬೆಟ್ಟ ಹೋಗಿ ರೀಚ್ ಆದ್ವಿ. ಕಾಪ್ರೇಟ್ ಬರುತ್ತಲ್ಲ, ಅದಕ್ಕೆ ಸಾಂಗ್ ಎಲ್ಲ ಹಾಕಿಲ್ಲ, ಸಖತ್ತಾಗಿತ್ತು. ನಾನು ಸಾಂಗ್ ಹೇಳಿದ್ರೆ ಸರಿ ಆರಾಮಾಗಿ ಸೈಲೆಂಟಾಗಿ ಕೂತ್ಕೊಳ್ಳೋ. ಅವ್ರ ಅಮ್ಮ ಅದನ್ನ ನಿನ್ನ ಹತ್ರ ಬಂದು ನೋಡಿ ಸೈಲೆಂಟಾಗಿರ್ತಾಳೆ, ನನ್ನ ಜೊತೆನೇ ಇದ್ರೂ ಗಲಾಟೆ ಮಾಡ್ತಾಳೆ ಅವಳು ಅಂತಂತಿದ್ಲು. ಜಾಲಿಯಾಗಿ ಸಾಂಗ್ ಹಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಅವಳಕ್ಕೆ ಕಂಚಿನ ಮಿನ ಡಾಮ್ ಡೋಮ್ ಟೋಸ್ ಪೋಸ್ ಕಾಯಿನ್ ಕ್ವಾರ್ಟರ್ ತಿನ್ವ ಅವಳ
ಮತ್ತು ಇಲ್ಲಿ ಬಂದು ಕೊಳ್ಳೇಗಾಲದ ಹತ್ರ ಒಂದ್ಸತಿ ಕಾರ್ ಸ್ಟಾಪ್ ಕೊಟ್ಟರು. ಸ್ವಲ್ಪ ಪೂಜೆ ಐಟಮ್ ತಗೋಬೇಕಾಗಿತ್ತು. ತಗೊಂಡು ಹುಡುಗರೆಲ್ಲ ಹೊಟ್ಟೆ ಹಶ್ವಾಗುತ್ತೆ ಅಂತ ಹೇಳ್ತಿದ್ರು. ಅಲ್ಲಿ ಜ್ಯೂಸು ಅದು ಇದು ತಗೊಂಡು ಬಂದ ಅಣ್ಣ ಎಲ್ಲ ಸ್ವಲ್ಪ ಹೊತ್ತು ತಿನ್ಕೊಂಡು ಕುಡ್ಕೊಂಡು ಐಸ್ ಕ್ರೀಮ್ ಎಲ್ಲ ಬೇಕು ಅಂತ ನನ್ನ ಮಗಳು ಎಕ್ಸ್ಪೆಷಲಿ ಐಸ್ ಕ್ರೀಮ್ ಅಂತ ಹೇಳ್ತಿದ್ಲು. ಅದಕ್ಕೆ ಹೋಗಿ ತಗೊಬಂದು ಕೊಟ್ಟ. ಅಲ್ಲಿಂದ ಬಂದು ಇಲ್ಲಿ ತಾಳ್ಬೆಟ್ಟದ ಹತ್ರ ಬಂದು ಸ್ಟಾಪ್ ಕೊಟ್ವಿ. ಬೇಕಾದ್ರೆ ಕಾಸು ಬಿಡುತ್ತ. ಚಪ್ಪಲಿ ಯಾಕೆ ಬಂದಿದ್ಯಾ? ಚಪ್ಪಲಿ ಬಿಟ್ಟು ಬರುತ್ತೆ ಕಾರೊಳಗ. ಊಟ ಮಾಡತ್ಲಿ ಯಾವ ಪಾನಿಪುರಿ? ನಿನಗೆ ಪಾನಿಪುರಿ ಅಜ್ಜಿ ನೋಡಿ ಈಗ ತಿಕ್ಸ್ಕೊತಾಳೆ. ಕಂದಮರಿ ಉಬ್ಬ ತಿಕ್ಸ್ಕೊತಾಳೆ. ಕಂದಮರಿ ಚಿನಿಮುನು ಅಂತೆ ಕಾಯ್ತಾ ನೋಡಿ. ಚಿನಿಮುನು ನೀನೇ ಮಾತಾಡ್ಸ್ಕೊಳ್ಳ. ಏ ಹೋಯ್ತು ಅದು ಗೊತ್ತವರೇದು ಬತ್ತೀನಿ ನಾನು ಎಂತೆಲ್ಲ ಶಾಖ ಹೆಂಗ ಅಂತ ಪೈ ಜನ ನಮಗೆ ಫುಲ್ ಶಾಖ. ಜನ ಮದುವೆ ಒಂದು ಹೋಗ್ಬೇಕು ಅಂತ ಯಾರ ಎಲ್ರೊಂದು ಹೋಯ್ತೀನಿ ಅಂತೇಳ. ಬತ್ತೀನಿ ನಾನು ಬತ್ತೀನಿ. ಕರ್ಕಳಿ ಏನತ್ತ ಬಂಗಾರಿ ಕರ್ಕಳಿ ನಾನು ಪ್ರೀತಿ ನೀವು ಆಮೆಂಟ್ ಮಾಡ್ಕೊಂಡ್ ಬಾದಾರ ಗುಂಟುವೆ. ನಾವು ಅಲ್ಲಿಂದ ಧೂಪ ಎಲ್ಲ ಹಾಕ್ಬಿಟ್ಟು ಮತ್ತೆ ಬಂದ್ವಿ. ಅಲ್ಲಿ ಸುತ್ತತ್ರ ನಿಲ್ಲಿಸಿದ್ರು, ಒಂದು ಕಡೆ ಮಧ್ಯೆ ಸ್ಟಾಪ್ ಕೊಟ್ಟರು. ಇನ್ನೊಂದು 10 ನಿಮಿಷ ಇದ್ದಿದ್ರೆ ಬೆಟ್ಟನ ರೀಚ್ ಆಗ್ಬೋದಾಗಿತ್ತು. ಊಟ ಮಾಡೋಣ ಅಂತೇಳಿ ಮಧ್ಯೆ ಒಂದು ಸರಿ ಸ್ಟಾಪ್ ಕೊಟ್ರ. ಚಿನ್ಮ ಕಾಲು ಸುಡ್ತಿಲ್ವಾ? ನಡಿ ಬೇಗ ನಿಲ್ಲಿರತ್ತಪ್ಪ. ಬೇಗ ಕೂತ್ಕೊಂಡು ನಡಿ ಊಟ ಮಾಡ್ಕೊಳ್ಳೋ. ಹ್ಞೂ ಕಪ್ಪ ಅದೇ ಆ ಬೌಲಿ ನೆಳ್ಳಿಗಿರೋ ತಪ್ಪ ಕೂತ್ಕಪ್ಪ. ಕಾಲು ಇತ್ತ ಬಿಸಿಲು. ಚಿನ್ಮ ನನ್ನ ಕೈ ಹಿಡ್ಕೊ ಇಲ್ಲಿ. ನನ್ನ ಕೈ ಹಿಡ್ಕಲ್ಲ ಯಾವ್ದು ಆಟೋಗಳು ಬರ್ತವೆ ಇಲ್ಲಿ. ನಡಿ ಫಾಸ್ಟ್ ನಡ್ರಿ. ಇರಮ್ಮ ಅಮ್ಮ ಎಲ್ಲರೂ ಬಾ ಹೊಂಟಗಂಬ. ಚಿರತೆ ಬೈನಂತ ಎಷ್ಟು ಚೆನ್ನಾಗದ ಅಂತಗಳು. ಚಿರತೆ ಬೈ ತಿಂಡಿ ತಿನ್ನೋಣ ಅಂತ ಇರುಗಿದ್ದೀವಿ. ನಮ್ಮ ಅಕ್ಕ ಕೈ ತೊಳಿತಾ ಇದ್ದಾಳೆ. ಮಾಡೋಣ ಅಂತ ಮಧ್ಯಾಹ್ನದ ಊಟ ಇನ್ನಷ್ಟೇ 3 ಗಂಟೆ ಅಲ್ವಾ. ನಮ್ಮ ಅಮ್ಮ ಹೇಳ್ದಂಗೆ ಇದು ಡೇಂಜರ್ ಪ್ಲೇಸನ್ನೇ. ಎಂಥ ಪ್ಲೇಸನ್ನು ಎಸಿದ್ದೀವಿ ಅಂದರೆ ಇಲ್ಲಿ ಚಿರತೆಗಳು ಬರುತ್ತಂತೆ. ಪೊಲೀಸರು ಬಂದು ನಾವು ಎದ್ದ ತನಕನೂ ಬಿಡಲಿಲ್ಲ. ಎದ್ದು ಬೇಗ ಹೊರಡಿದ್ದು ಡೇಂಜರ್ ಪ್ಲೇಸು ಅಂತೇಳಿ ಅಲ್ಲಿಂದ ಹೊರಡು ಕಳಿಸ್ಬಿಟ್ರು. ಹಂಗೋ ಬಂದು ಬೆಟ್ಟಕ್ಕೆ ರೀಚ್ ಆದ್ವಿ. ನಮ್ಮ ಆಶಾ ಫೋನ್ ಮಾಡಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಜಸ್ಟ್ ಇಳಿದ್ವಿ, ಬರ್ತೀವಿ ಇರು ಅಂತಂತ. ನಮ್ಮ ಅಣ್ಣ ಅವ್ರಿಗೆ ವೆಯ್ಟ್ ಮಾಡ್ತಿದ್ದಾನೆ. ಒಟ್ಟಿಗೆ ಕರ್ಕೊಂಡು ರೂಮ್ ಹತ್ರ ಹೋಗೋಣ ಅಂದ್ಬಿಟ್ಟು. ಅವ್ರು ಬಸ್ ಇಳಿದಿದ್ದಾರಂತೆ. ಈಗ ಅಲ್ಲಿದ್ದಾರಂತ. ಇಲ್ಲಿಗೆ ಟಿಕೆಟ್ ತಗೊಳಕ ಕೌಂಟರ್ ಹತ್ರ ಗಾಂಧಿ ಬರ್ತಾರ. ತಡು ಕೈ ಸಿಗಿಸ್ಕೊಳಕ ಚಿನ್ಮ ಸುಮ್ಮನೆ ತೆಗಿಬಿಟ್ಟು ಅದನ್ನೆಲ್ಲ ಬಿಡ್ಬಿಟ್ಟು ಆಶಿ ಮಮ್ಮಿ ಅವರೆಲ್ಲ ನೋಡು. ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇದೆಯಾಕಮ್ಮ? ಬಸ್ಸಲ್ಲಿ ಬಂದು ಎಲ್ಲಿ ನಿಂತಿದ್ರಿ? ಹಾಯ್ ಮಗಳೇ. ಗುಂಡ ನೋಡವತ್ತ ಟಪ್ಪಿನ ಹಾಯ್ ಮಗಳೇ. ಹಲೋ ಎಲ್ಲ ಅಮ್ಮ ಬಿಡ. ಆಶಾ ಮಮ್ಮಿನ ಮಾತಾಡ್ಸ. ಅಯ್ಯಯ್ಯೋ ಫೋನ್ಗಳ ಇದು ಮಾಡೋಣ. ಹಾಯ್ ಮೇಡಮ್, ನೀವು ಎಷ್ಟೊತ್ತು ಬಂದೋಳ ಬಸ್ಸು? 7 ಒಟ್ಟಡಿಗೆ ಬಂದೀವಿ ನೋಡು. ಪರವಾಗಿಲ್ಲ ಬಸ್ ಆದ್ರೂ. ಯಾಕೆ ಹೇಳ್ತಿದ್ದಾನೆ ಬಸ್ ಬರ್ಬೇಕು ಅಂತ ಹೇಳ್ತಿದ್ನ? ಅದೇಯಾ ನಿಮ್ಗೆ ಟಿಕೆಟಾ? ಆಫ್ ಅಂದ್ರೆ ಎಷ್ಟು? 80 ರೂಪಾಯಿ. ಇವ್ನ ಹಬ್ಬನ ಕೂಡ್ಸ್ಕೊಬೋದಾಗಿತ್ತಲ್ಲ. ಇಲ್ಲಿ ಕಳಿಸಿ.
ಎಲ್ಲ ಬರಕಲ್ಲ ಕಾರ್ ಜಾಗದ ಹಿಂಗ ಒಬ್ಬನ ಬಸ್ ಟಿಕೆಟ್ ಮಿಸ್ ಆಗೋದು ಕಾರ್ಲೆ ಬರ್ಬೇಕಾನೆ ಇಳಿಬಿಟ್ಟು ಕಾರ್ಲ್ ಬಂದ್ರೆ ನೀನೊಬ್ರು ಇಲ್ಲಿರೋರ್ಗೆ ನೋಡ್ಕೊಂಡು ಹಿಂಗೆ ಅಂತಾರೆ ಇದು ಮಾಡು ಇಲ್ಲೇ ನೋಡ್ಕೊಳ್ಳು ಇವರಿಬ್ರು ಇಲ್ಲಿ ಪ್ಯಾಕಿಂಗ್ ಪ್ಯಾಕಿಂಗ್ ಎಲ್ಲವೇ ಇಟ್ಬಿಟ್ಟೆ ಕಣ ಏ ಚಿನ್ಮಾ ಅಲ್ಲಿ ಹತ್ತಕ್ಕಾಗಲ್ಲ ಅಲ್ಲಿ ಅಲ್ಲಿ ಹಬ್ಬವಳಿ ಓಡಾಡಗಿಲ್ಲ ಇಲ್ಲಿ ಹಬ್ಬವಳಿ ಬತ್ತ ಹಬ್ಬವಳಿ ಮಾಡೋ ಪಳೆ ಕುಣಿತಾಳಲ್ಲ ಅವಳೆ ಜಸ್ಟ್ ಇವಾಗ ರೀಚ್ ಆದ್ವಿ 4 ಗಂಟೆ ರೂಮ್ ಮಾಡಿದ್ದಾರೆ ಇನ್ನೊಂದು ಒಂದು ರೂಮು ಕ್ಲೀನ್ ಮಾಡ್ಕೊಡ್ತೀನಿ ಈಗ ಪಕ್ಕದ ರೂಮ್ ಕ್ಲೀನ್ ಆಗ್ತಿದೆ ಇದೊಂದು ರೂಮ್ ಮಾಡಿದ್ದಾರೆ ಈಗ 2 ರೂಮ್ ಮಾಡವ್ರೆ ಯಾಕಂದ್ರೆ ನಾವು ಒಂದು 10-15 ಜನ ಇದೀವಲ್ಲ ಅಷ್ಟೇನು ಸಾಕಾಗಲ್ಲ ಸೊ ಹಾಗಾಗಿ ಚೆನ್ನಾಗೈತೆ ರೂಮ್ ಈ ರೂಮ್ ಕ್ಲೀನ್ ಮಾಡ್ಕೊಡ್ತಾರೆ ಇನ್ನೂ ಕ್ಲೀನ್ ಆಗಿಲ್ಲ ಒಂದು ರೂಮು ಕ್ಲೀನ್ ಆಗೈತೆ ನಾವಿಲ್ಲಿ ರೂಮಲ್ಲೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳೋಣ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಸ್ಟ್ ಮಾಡ್ತಾಯಿದ್ವಿ ನಮ್ಮಣ್ಣ ಮುಡಿ ಮಾಡಿಸ್ಕೊಂಬರೋಕ್ಕೆ ಅಂದ್ಬಿಟ್ಟು ಹೋದ ಫಸ್ಟ್ ಟೈಮ್ ಮುಡಿ ಮಾಡಿಸ್ತಿರೋದು ಅವನು ಮತ್ತು ಈ ವಿಡಿಯೋ ಬಂದು ತುಂಬ ಲೆಂತ್ ಆಗಿದೆ ಅದಕ್ಕಾಗಿ ಒಂದು 3-4 ಪೋರ್ಷನ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಫುಲ್ಲು ಲಾಂಗ್ ಆಗ್ಬಿಡುತ್ತೆ ಆಯ್ತು ನಾವು ಕ್ಯಾಮ್ರಾ ನೋಡ್ತಿರೋದು ಕ್ಯಾಮ್ರಾನ ಆನ್ ಮಾಡ್ತಾ ಫೋನ್ ನೋಡ್ತಾಳ ತ್ರಿಶು ತ್ರಿಶು ನೋಡಿ ಹೆಂಗ್ ನಿಂತಿದ್ದಳು ಚಿನ್ನುಮುನು ಹಾಯ್ ಅಣ್ಣ ಎಷ್ಟು ನೀ ಚಿಕ್ಕನ್ಲಿದ್ದಾಗ ಮಾಡಿಸಿದ್ದೆ ತಾನೆ ಬುಂಡರ ಮಾಡಿಸಿಲ್ಲ ನೀನು
ಅಲ್ವಾ ನೀ ಪಾಪು ಇದ್ದ ಮಾಡಿಸ್ಕೊಂಡಿದ್ದು ಒಂದ್ಸತಿ ಪುಂಡನ ಹಾಂ ಒಂದ್ಸತಿಂದ ಮಾಡ್ಸೇ ಇಲ್ಲ ಪುಂಡನಿ ಅಳ್ತಿದ್ಲವ ನೀನು ನೋಡ್ಬಿಟ್ಟು ನಮ್ಮದು ಕೆಳಗಡೆ ಗ್ರೌಂಡ್ ಫ್ಲೋರು, ನಮ್ಮದು ಫಸ್ಟ್ ಫ್ಲೋರಲ್ಲ ಸೆಕೆಂಡ್ ಫ್ಲೋರು ನಮ್ಮದು. ಮೇಲ್ಗಡೆ ಥರ್ಡ್ ಫ್ಲೋರ್ ಐತೆ. ಏನು ದೇವಸ್ಥಾನಕ್ಕೆ ಹತ್ತಿರದಲ್ಲೇ ರೂಮ್ ಮಾಡ್ಕೊಂಡದು. ಅಲ್ಲಿ ದೇವಸ್ಥಾನ, ಅಲ್ಲಿ ಸ್ಟ್ಯಾಚು ಮತ್ತು ದೇವಸ್ಥಾನ. ಕೋತಿಗಳು ನಮ್ಮ ರೂಮಿಂದ ವ್ಯೂ ಹಿಂಗೆ ಕಾಣುತ್ತೆ. ಜಸ್ಟ್ ಹಿಂಗೆ ಆಸೆ ಹಿಂಗೆ ಹೋದ್ರೆ ಒಂದೇ ರೋಡು, 5 ನಿಮಿಷದ ದೇವಸ್ಥಾನಕ್ಕೆ ಹೋಗೋದು. ಬ್ಯಾಗ್ಲದ ಮಗಳ ಈ ಮೇಡಮ್ ಗಂಟೆಗೂ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡು ನಿಂತಿರೋದು. ಬಟ್ಟೆ ತಗೊಂಡು ಮಾಡ್ಕೊಂಡು ಕೆಳಗೆ ಇಳಿಯಂಗಿಲ್ಲ. ನಾವು ದೇವಸ್ಥಾನಕ್ಕೆ ಅಲ್ಲಿ ಎಂಟ್ರೆನ್ಸ್ ಹೋದಾಗ ಮುಂದ್ಗಡೆಗ ಆವಾಗ ಅದು ಕರೆಕ್ಟಾಗಿ ಕಾಣುತ್ತಾ. ನಾವು ಈಗ ಹಿಂದ್ಗಡೆ ಇಂದಾವಲ್ಲ, ದೇವಸ್ಥಾನ ಹಿಂದ್ಗಡೆ ಇಂದಾವೆ, ಅದಕ್ಕೆ ಅದು ಊಟ ಕಾಣ್ತದೆ. ಇಲ್ಲ ಮಗಳೇ, ಹುಲಿವ ನಮ್ಮ ಮುಖ ಹೆಂಗೆ ತಿರ್ಕೊಂಡು ಮಹದೇಶ್ವರ ಮುಖ ಆ ಕಡೆ ತಿರ್ಕೊಂಡದ, ಆ ಕಡೆ ದೇವಸ್ಥಾನ ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಅದು ಹಂಗೆ ಕಾಣುತ್ತೆ. ಬಂಗಾರ ಬಂಗಾರ, ಹಾಯ್ ಬಂಗಾರ. ಬಂಗಾರ ಓಯ್ ಸಿನಿಮಾ ಈಗ ತಲೆಬಾಜಿನಿ ಪುನಃ ಜೊಟ್ನ ಕಿತ್ತಾಕ್ಬೇಡ, ಸರಿನಾ? ಎಲ್ಲ ಮುದ್ದು ಎದ್ದು ನಿಂತಿಗೆ ಏಯ್ ಪುಟಣಿ, ಹೊಸ ಬಟ್ಟೆ ನಾಳಕ್ಕೆ ಕೆಳಕ್ಕೆ ಮಡಗಿದ್ದು ಇವತ್ತು ಹೇಳ್ಕೊಂಡಿದ್ದೆ, ಕೆಳಗೆ ಬಿದ್ಕೊಂಡು ಅಂತಿಂದ ಈ ಕಡೆ ಬಾ, ತುದಿಲಕ್ಕೆ ನಿಂತಿದೆ. ನಮ್ಮ ಅಣ್ಣ ಫಸ್ಟ್ ಟೈಮ್ ಬುಂಡ ಮಾಡಿಸಿರೋದು ಊಟದಾಗಿಂದ ಒಂದೇ ಫಸ್ಟ್ ಸ್ಟಾರ್ಟಿಂಗ್ ಪಾಪ ಇದ್ದ ಮಾಡಿಸಿದ್ದೇನೋ. ಇಲ್ಲೊಂದು ತಂಬಿಟ್ಟೈತೆ, ಇಲ್ಲೊಂದು ತಂಬಿಟ್ಟು, ಇದೊಂದು ತಂಬಿಟ್ಟು. ಬಂಗಾರ ಹಾಯ್ ಡಿಯರ್ಸ್, ಗುಡ್ ಈವ್ನಿಂಗ್. ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಅಂತ ನಿದ್ದೇನು ಮಾಡಲಿಲ್ಲ, ಜಸ್ಟ್ ಹಂಗೆ ಸುಮ್ಮನೆ ಮಲಗಿದ್ದು ಫೋನ್ಗೆ ನೋಡ್ಕೊಂಡು ಸ್ವಲ್ಪ ಚಾರ್ಜ್ ಹಾಕೊಂಡು ಇವಾಗಿದ್ದು ಫ್ರೆಶ್ ಅಪ್ ಹಾಕಿ ರೆಡಿ ಆಗಿದ್ದೀವಿ. ಟೈಮಿಗೆ 6 o'clock ದೇವಸ್ಥಾನಕ್ಕೆ ಹೋಗಬೇಕು. ಪೂಜೆ ಮಾಡಿಸ್ಕೊಂಡು ಬೇಗ ಊಟ ಮಾಡ್ಕೊಂಡು ಹೊತ್ತು ಮುಂಚೆ ಬಂದು ರೂಮಿಗೆ ಬಂದು ಸೇರ್ಕೊಂಡು ನಿದ್ದೆ ಮಾಡೋ ಅಂತ. ಬೆಳಿಗ್ಗೆಯಿಂದ ಕಂಟಿನ್ಯೂ 5 hour ಜರ್ನಿ. ನಾವು 11 ಗಂಟೆ ಮನೆ ಬಿಟ್ಟಿದ್ದಕ್ಕೆ 4 ಗಂಟೆ ಆಯಿತು ನಾವು ಇದು ಮಹದೇಶ್ವರ ಬೆಟ್ಟ ರೀಚ್ ಆಗಿದ್ದು. 5 hour ಜರ್ನಿ ಕಂಟಿನ್ಯೂ. ಸೊ ಇವಾಗ ಹೊರಟ್ವಿ ಈಗ ಪೂಜೆಗೆ, ಎಲ್ಲ ರೆಡಿ ಆಗ್ತಿದ್ದಾರೆ. ನಂಗೆ ಅದೇ ಭಯ, ಹತ್ತಿತಾಳೆ ಹಿಡಿತಾಳೆ. ಸಮಾಚಾರ ಏನೂ ಇಲ್ಲ. ಲೇಟ್ ಆಯ್ತಾ? ಅಲ್ಲಿ ಗಂಟೆ ಅನ್ಬೋದು. ಯಾವ್ದಮ್ಮ ಅಲ್ಲಿ ಎಲ್ಲಿ ಲೈಟು? ದೇವಸ್ಥಾನ. ಹಾಂ, ಅಲ್ಲಿ ಲೇಟ್ ಆಗ್ತದೆ, ಅಲ್ಲಿ ಗಂಟೆ ದೇವಸ್ಥಾನ ಹತ್ತಂಡು. ಸುಮ್ಮನೆ ಕಣ ಡಿಸೈನ್ ಹಾಕಿರೋದು. ಬಂಗಾರ ಚಿಂಗರ ರೂಮ್ ಹತ್ರ ಸಖತ್ ನೀಟಾಗಿ ಡಿಸಿಪ್ಲಿನಾಗಿ ಸಖತ್ತಾಗೈತೆ. ಹತ್ತು ಬರ್ದಿಲ್ಲಲ್ಲ ನಂಗೆ ಭಯ. ನಡಿ ಸರಿ, ನಾವು ಒಳಗಡೆ ಹೋಗೋಣ. ನಡ್ರ ಒಳಗಡೆ ಬರೋಣ. ಆಮೇಲೆ ಒಬ್ಬೊಬ್ಬರಾಗಿ ಎಲ್ಲ ಕೆಳಗಡೆ ರೆಡಿಯಾಗಿ ಇಳಿತಿದ್ದಾರೆ. ಆಲ್ರೆಡಿ ನಮ್ಮಮ್ಮ ಅಜ್ಜಿ ಅವರೆಲ್ಲ ಕೆಳಗಡೆ ವೆಯ್ಟ್ ಮಾಡ್ತಿದ್ರು. ದೇವಸ್ಥಾನಕ್ಕೆ ಹೋಗಿ 6 ಗಂಟೆ ಆಗಿತ್ತಲ್ಲ, ಪೂಜೆ ಮಾಡ್ಕೊಂಡು ಒಟ್ಟಿಗೆ ಊಟ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು. ಮಿಕ್ತವರೆಲ್ಲ ನಾನು ಹಿಂದ್ಗಡೆ ಬರ್ತಾಯಿದ್ರು. ಒಬ್ಬೊಬ್ಬರಾಗೆಲ್ಲ ಒಟ್ಟಿಗೆ ಬಂದು ಜಾಯ್ನ್ ಆಗಿ ಆಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ. ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋ ಬ್ಲಾಗು ಅಪ್ಕಮಿಂಗಲ್ಲಿ ಬರುತ್ತೆ. ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋನ ನೋಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.